ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಅಂತೂ ಇಂತೂ 1K ರೀಚ್ ಆಯಿತು. ಅದೇ ಖುಷಿಲಿ ಒಂದು 2-3 ದಿನ ಕಳೆದೆ. ಇದಾಗಿರುತ್ತೆ ಒಂದು ರ್ಯಾಂಡಮ್ ಮಿನಿ ವ್ಲಾಗ್. ಅಂಥ ಸ್ಪೆಷಲ್ ಏನಿಲ್ಲ ಈ ವ್ಲಾಗಲ್ಲಿ. ಇದು ನನ್ನ ಸ್ವಾರ್ಥಕ್ಕೆ ಅಂತಲೇ ಹೇಳ್ಬೋದು. ಆಚೆವರೆಗೋಸ್ಕರ ಈ ವ್ಲಾಗ್ನ ಮಾಡಿ ಹಾಕ್ತಾಯಿದ್ದೀನಿ. ಬೆಳಗ್ಗೆಯಿಂದ ಕಂಟಿನ್ಯೂ ಆಗಿ ವ್ಲಾಗ್ನ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ನನ್ನ ಡೇ ಶುರುವಾಗಿದ್ದು ಈ ರೀತಿ. ನನ್ನ ಜೊತೆಗೆ ಆ್ಯಸ್ ಯೂಶುವಲ್ ಇವಳು ಎದ್ದು ಬಿಡ್ತಾಳೆ. ಅವ್ರ ಅಣ್ಣ ತಿಂಡಿ ತಿಂತಾಯಿದ್ರೆ ಇವಳು ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಇದಾದಮೇಲೆ ನೋಡಿ, ಅವ್ರ ಅಣ್ಣ ಸ್ಕೂಲಿಗೆ ರೆಡಿ ಆದ ತಕ್ಷಣ ಶೂ ಹಾಕೋ ಅಂತ ತಂದು ಅವಳು ಕೊಡ್ತಿರೋದು. ಎಷ್ಟು ಚುರುಕಿದೆ ಅಲ್ವಾ ಇವಳು ಬುದ್ಧಿ. ಬೇಡ ಅಂದ್ರೆ ಕೂತಾಳೆ. ಅಣ್ಣ ಹಾಕಳಲ್ಲ ಇವತ್ತು, ಸ್ಲಿಪ್ಪರ್ ಹಾಕೊಂಡೋಯ್ತಾನೆ. ಬಾಚಿನು ನೀನು ಹಾಕಬಾ ಶರ್ಟ್ ಬಟನ್. ಇವನು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದ. ಇವಳು ಅವ್ನು ಏನೇನು ಮಾಡ್ತಾನೆ ಅದ್ರ ಜೊತೆಗೆ ಹೋಗಿ ಏನಾದರೂ ಒಂದು ಕ್ವಾಟ್ಲೆ ಕೊಡೋದು. ನನ್ನ ತಮ್ಮ ಎದ್ದು ಬಂದ ಅಂತ ಅವನಿಂದ 2 ಬಾಲಗಳು ಹೋಗಿದ್ದಾವೆ. ಅವನ್ನ ಎತ್ಕೊಂಡು ಹೋಗ್ತಾನೆ ಅಂತ ಇವರಿಬ್ಬರು ಹೋದರು. ಅವನು ಹಾಗೆ ಹೋದ. ಏನೋ ಒಂದು ಮಾಡ್ತಾ ಇರ್ತಾರೆ ನಮ್ಮ ಬೇಬೀಸ್ಗಳು, ಸುಮ್ಮನೆ ಅಂತೂ ಕೂರಲ್ಲ. ಈ ಕಡೆ ನನ್ನ ಬಂಗಾರಿ ರೆಡಿಯಾದ. ಏನೇ ಹೇಳಿ ಎತ್ತಮ್ಮನಿಗೆ ಹೆಗಣ ಮುದ್ದು ಅಂತಾರಲ್ಲ, ಮಕ್ಕಳು ಹೇಗೆ ಇರಲಿ ಅವ್ರನ್ನ ಎತ್ತಿರೋ ತಾಯಿಗೆ ಅವರು ರಾಜರಂತೆ ಕಾಣಿಸ್ತಾರೆ. ರೆಡಿಯಾಗಿ ಆಚೆ ಬಂದ್ವಿ. ಅಷ್ಟೊತ್ತಿಗೆ ವ್ಯಾನ್ ಕೂಡ ಬಂತು. ಇವನು ತಂಗಿಗೆ ಬಾಯ್ ಮಾಡಿ ವ್ಯಾನ್ ಹತ್ತಿ ಹೊರಟ. ಇವನ್ನ ಕಳಿಸಿ ಒಳಗೆ ಬಂದು ಟೀ ಕುಡಿದು. ಈ ಮಳೆಗಾಲದಲ್ಲಿ ಮನೆ ಮುಂದೆ ಸಿಕ್ಕಾಬಟ್ಟೆ ಕಳೆ ಬೆಳ್ಕೊಂಡ್ಬಿಟ್ಟಿತ್ತು. ಮಕ್ಕಳು ಓಡಾಡ್ತಾರೆ, ಏನಾದರೂ ಬಂದು ಸೇರ್ಕೊಂಡ್ಬಿಡ್ತವೆ ಅಂತ ನನ್ನ ತಮ್ಮನಿಗೆ ಹೇಳಿದ್ದೆ. ಪಾಪ ಅವ್ನು ಕ್ಲೀನ್ ಮಾಡಿಕೊಡ್ತಾ ಅವನೇ. ಇಲ್ಲಿ ಗಿಡ ನೆಡಬೇಕು ಅಂತ ಆಸೆ, ಬಟ್ ರೋಡಲ್ಲಿ ಬಿಡಲ್ಲ ಏನೂ ಅಂದ್ಕೊಂಡು ನೆಟ್ಟಿರಲಿಲ್ಲ. ಇವತ್ತು ನೆಡೋಣ ಅಂತ ಥಿಂಕ್ ಮಾಡಿದೆ. ಅದೇ ಟೈಮ್ಗೆ ದಿನ ನಡೆಯೋ ರೊಟೀನು ದನಗಳನ್ನ ನೀರು ಕುಡಿಸೋದಕ್ಕೆ ಇಟ್ಕೊಂಡು ಬರ್ತಾಯಿದ್ರು. ಈ ಕಡೆ ಫಸ್ಟ್ಲಿ ಪುದೀನ ಸೊಪ್ಪು ನೆಡು, ಮನೆ ಯೂಸ್ಗೂ ಆಗುತ್ತೆ, ಬೆಳ್ದಂಗೆ ಆಗುತ್ತೆ ಅಂತ ಹೇಳಿ ರೇಖಕ್ಕನ ಕೇಳಿದೆ. ಪುದೀನ ಸೊಪ್ಪು ನೆಟ್ಕೊಟ್ಲು. ಒಂದು ದಾಸವಾಳ ಕಡ್ಡಿನೂ ಕೂಡ ನೆಟ್ಕೊಟ್ಲು. ನೋಡೋಣ ಬಂದರೆ ಬರಲಿ, ಬರ್ದೇವ್ರು ಇಲ್ಲಿ ಅಂತ. ಇಲ್ಲಿ ರೋಡಲ್ಲಿ ಹಸು ಕರು ಇಟ್ಕೊಂಡು ಹೋಗ್ತಿರ್ತಾರಲ್ಲ, ತಿನ್ಕೊಂಡು ಬಿಡ್ತವೆ ಅಂದ್ಬಿಟ್ಟು ನೆಡೋದಕ್ಕೆ ಭಯ. ಇಲ್ಲಿ ಎತ್ಗಳು ಒಬ್ಬರಾದ್ಮೇಲೆ ಒಬ್ಬರು ನೆಟ್ಕೊಂಡು ಬಂದು ನೀರು ಕುಡ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ವೆದರ್ ಬೇರೆ ಮಳೆ ಬರೋ ಥರ ಇತ್ತು. ಮಳೆ ಬರೋ ಥರ ಏನು ಬರ್ತಾ ಇದೆ ಜೋರಾಗಿ. ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಧ್ಯ. ಇನ್ನು ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡ್ತಾಯಿದ್ದ. ಹೋಮ್ವರ್ಕ್ ಮುಗಿಸಿದ ತಕ್ಷಣ ಅವನ್ನ ಆಟಾಡೋದಕ್ಕೆ ಹಳೆ ಮನೆ ಹತ್ರ ಕರ್ಕೊಳ್ಬೇಕಲ್ಲ, ಬಿಡಲ್ಲ ಇಲ್ಲ ಅಂದರೆ. ಅದಕ್ಕೆ ಕುತ್ಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಟೇಬಲ್ಸ್ ಕಲಿಯೋದಿತ್ತು, ಸ್ಕೂಲಲ್ಲೇ ಕಲ್ತ್ಕೊಂಡು ಬಂದಿದ್ದ. ಬೇಗ ಬೇಗ ಹೋಮ್ವರ್ಕ್ ಮುಗಿಸಿ ಟೇಬಲ್ನ ನನ್ನ ಜೊತೆ ಹೇಳ್ದ. 4 1s and 5 1s ಟೇಬಲ್ಸ್ ಹೇಳು. 4 1s are 4, 4 2s are 8, 4 3s are 12, 4 4s are 15, 4 5s are 20, 4 6s are 30, 4 7s are 28, 4 8s are 32, 4 9s are 36, 4 10s are 5 1s are 5, 5 2s are 10, 5 3s are 15, 5 4s are 20, 5 5s are 25, 5 6s are 30, 5 7s are 35, 5 8s are 40, 5 9s are 35, 45, 5 9s are 45, 5 10s are 50. ಹೋಮ್ವರ್ಕ್ ಮುಗಿಸಿದ ತಕ್ಷಣ ಬಿಡ್ತಾನ. ಬೇಗ ಬೇಗ ನಡೀರಿ, ಹಳೆ ಮನೆ ಹತ್ರ ಕತ್ಲೆ ಆಗಿಬಿಡುತ್ತೆ ಅಂತ ಹೇಳಿ ಕರ್ಕೊಂಡು ಹೋದ. ನಾವು ಹೊರಟಾಗಲೇ 5 ಗಂಟೆ ಆಗಿತ್ತು. ಬರೋಷ್ಟೊಳಗೆ ಬೇಗನೆ ಕತ್ಲಾಯಿತು. ನಮ್ಮ ಮನೆ ಹತ್ರ ಈ ಟರ್ಕಿ ಕೋಳಿಗಳನ್ನ ಸಾಕಿದ್ರು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನಮ್ಮ ಕಡೆ ಟರ್ಕಿ ಕೋಳಿ ಅಂತೀವಿ, ನಿಮ್ಮ ಕಡೆ ಏನಂತೀರಾ? ಅಲ್ಲಿಂದ ಕೊಟ್ಟಿಗೆ ಹತ್ತ ಬಂದೆ. ಅಪ್ಪ ಯಾವುದೋ ಹೊಸ ತಂದಿದ್ದೀನಿ ನೋಡು ಅಂತ ಹೇಳಿದ್ರು. ಅದನ್ನು ನೋಡಿಕೊಂಡು ಆಚೆ ಬಂದು ಅಪ್ಪ ಅವರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಲೈವ್ ಮಾಡಿದೆ. ಬಟ್ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಅಂತ ಸ್ಟಾಪ್ ಮಾಡಿದೆ. ಇನ್ನೂ ತೊದಲು ಮಾತಾಡೋ ನನ್ನ ಮಗಳು ಆಟೋದಲ್ಲಿ ಕೂರಬೇಕು ಅಂತ ಆಟೋ ಅಂತ ಕೇಳಿದ್ಲು. ಇಲ್ಲಿ ಮನೆ ಹತ್ರ ಇದ್ದಿದ್ದು ಆಟೋಲ್ಲಿ ಕೂತ್ಕೊಂಡು ಯಾವ ಥರ ಪೋಸ್ ಕೊಡ್ತಿದ್ದಾಳೆ ನೋಡಿ. ಬಾಯ್ ಮಾಡೋದೇನು, ಓಡಿಸೋದೇನು, ಎಷ್ಟು ಬೇಗ ಕಲ್ತ್ಕೊತಾರೋ ಮಕ್ಕಳು ಇದನ್ನೆಲ್ಲ.
ಈ ಕ್ಯೂಟ್ ಮೂಮೆಂಟ್ ನೀವು ಒಮ್ಮೆ ನೋಡಿ. ಮೇಡಮ್ ಮೇಡಮ್ ಹೊಸಳ್ಳಿಗೆ ಎಷ್ಟು ತಗೋತೀರಾ ಹೊಸಳ್ಳಿಗೆ? ಅಪ್ಪಾಜಿ ಕರಿ ಈಗ, ಅಪ್ಪಾಜಿ ಕರಿ. ಅಪ್ಪಜ ಮೋಡ ಅಂತೂ ಫುಲ್ ಮುಚ್ಕೊಂಡಿತ್ತು. ಬೇರೆ ಯಾವುದೋ ಊರಲ್ಲಿ ಮಳೆ ಆಗ್ತಿದೆ, ನೆಕ್ಸ್ಟ್ ಇಲ್ಲಾಗುತ್ತೆ ಅಂತ ನಮ್ಮದೇ ಪ್ರಿಡಿಕ್ಷನಲ್ಲಿ ಮನೆಗೆ ಹೊರಟ್ಬಿಡೋಣ ಅಂತ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಅವ್ನು ಬಾಕಿ ಇರೋ ಹೋಮ್ವರ್ಕ್ ಮಾಡ್ತಿದ್ದ ಸ್ವಲ್ಪ. ಇವಳು ಯಾವುದೋ ಬುಕ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಇನ್ನೂ ಬುಕ್ ಬಗ್ಗೆ ತಿಳುವಳಿಕೆ ಇಲ್ಲ ಅದಕ್ಕೆ, ಬಟ್ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತೀನಿ. ಈ ಕಡೆ ಅವ್ನು ಊಟ ಮಾಡ್ತಿದ್ರೆ ಅವ್ನು ತಟ್ಟಲ್ಲಿರೋದನ್ನ ಎತ್ಕೊಂಡು ಇವಳು ಕ್ವಾಟ್ಲೆ ಕೊಡ್ತಾಯಿದ್ಲು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಫೋನ್ ಇಟ್ಕೊಂಡ್ರೆ ಅದನ್ನು ಮಾಡಲೇ ಇಲ್ಲ ಅವಳು. ಎಷ್ಟೊಂದು ಸಲ ಹಿಂಗೆ ಏನೋ ಕ್ವಾಟ್ಲೆ ಕೊಟ್ಟಿರ್ತಾಳೆ, ನೆಕ್ಸ್ಟ್ ವೀಡಿಯೋ ಮಾಡೋಷ್ಟರೊಳಗೆ ಅವಳು ಅದನ್ನು ರಿಪೀಟ್ ಮಾಡೋದೇ ಇಲ್ಲ ಅಂತಾಳೆ. ಇವನಿಗೆ ಊಟ ಬೇಗ ಮಾಡ್ಕೊಂಡ ಇವತ್ತು. ಇವನಿಗೆ ಊಟ ಮಾಡಿಸಿ ನೆಕ್ಸ್ಟ್ ಇವಳು ಲೇಟಾಗಿ ಮಾಡ್ಸೋಣ ಅಂತ ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಲೈವ್ ಮಾಡಿದೆ. ಬರೀ ಅವಾಗ 1/2 hour ಮಾಡಿದ್ದೆ. ಇವತ್ತು 1 hour ಮಾಡೋಣ ಅಂತ ಹೇಳಿ 1 hour ಲೈವ್ ಮಾಡಿದೆ. ಇಲ್ಲಿ ನೋಡಿ, ಈಗಲೂ ಅಷ್ಟೇ ಏನೋ ಒಂದು ಮಾಡಿದ್ಲು, ನೆಕ್ಸ್ಟ್ ವೀಡಿಯೋ ಮಾಡೋಷ್ಟರೊಳಗೆ ಅದರ ಉಲ್ಟಾನೇ ಮಾಡಿಬಿಟ್ಲು. ಇದಾಗಿತ್ತು ನನ್ನ ವೆಡ್ನೆಸ್ಡೇ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದು ಎಕ್ಸ್ಟ್ರಾ ಏನು ಯೂಸ್ಫುಲ್ ಅಲ್ಲ, ಜಸ್ಟ್ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ, ಧನ್ಯವಾದಗಳು.